ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಸುಮಾರು ದಿನದಿಂದ ಹೇಳ್ತಿದ್ದೆ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ಮಕ್ಕಳಿಗೆ ಟ್ವಿನ್ ಡ್ರೆಸ್ಸಸ್ ಕಲೆಕ್ಷನ್ನ ತೋರಿಸ್ತೀನಿ ಅಂತ. ಈ 2024ಅಲ್ಲಿ ನಾನು ಎಷ್ಟೊಂದು ಟ್ವಿನ್ ಡ್ರೆಸ್ಸಸ್ನ ಕಲೆಕ್ಷನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ನನಗೆ ಸೊ ಹೆಣ್ಮಗು ಇಲ್ಲ ಅಂತ ಫೀಲ್ ಆಗ್ತಿತ್ತು. ಬಟ್ ನಾನು ಟ್ವಿನ್ ಡ್ರೆಸ್ಸಸ್ ಹಾಕಿ ಸ್ಟೇಟಸ್ಗೆ ಹಾಕಿದಾಗೆಲ್ಲ ಕೂಡ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನನ್ನ ಕೊಲೀಗ್ಸ್ ಆಗಿರ್ಬೋದು ಅವ್ರು ಏನು ಹೇಳ್ತಾರೆ ಅಂತಂದರೆ, ನೋಡಿ ನಮಗೆ ಒಂದು ಹೆಣ್ಣು ಒಂದು ಗಂಡು ಇರೋದ್ರಿಂದ ನಾವು ಈ ಥರ ಟ್ವಿನ್ ಮಾಡೋಕ್ಕಾಗಲ್ಲ. ಸೊ ನಿಮ್ಗಿಬ್ಬರು ಗಂಡು ಮಕ್ಕಳೇ ಆಗಿರೋದ್ರಿಂದ ಟ್ವಿನ್ ಡ್ರೆಸ್ಸಸ್ ಮಾಡ್ತೀರಾ, ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಮಕ್ಕಳು ಅಂತ. ಎಸ್, ಅವಾಗ ನಾನು ಅಂದ್ಕೊಂಡೆ ಹೌದು, ತುಂಬಾ ಖುಷಿ ಆಯಿತು. ಸೊ ಖುಷಿ ಆಗುತ್ತೆ ಅವ್ರನ್ನ ನೋಡ್ತಾ ಇದ್ದಾಗ. ಸೊ ಈ ಥರ ಟ್ವಿನ್ ಡ್ರೆಸ್ಸಸ್ ಮಾಡಿದಾಗ ಸೊ ನಾನು ಈ 2024ಅಲ್ಲಿ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇನ್ನು 2025ಗೆ ಎಂಟರ್ ಆದಮೇಲೆ ನಾನು ಆಲ್ಮೋಸ್ಟ್ ನಾನು ಅವ್ರಿಗೆ ಏನು ತಗೊಂಡ್ರು ಟ್ವಿನ್ ಡ್ರೆಸ್ಸಸ್ಸೇ ತೊಗೊಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಎಸ್, ನಾನು ಫಸ್ಟು ಸ್ಟಾರ್ಟಿಂಗು ನಾನು ಟ್ವಿನ್ ಡ್ರೆಸ್ ಮಾಡಿದ್ದು ನಾನಲ್ಲ, ನಮ್ಮ ಅಕ್ಕ ಒಬ್ಬರು. ಸೊ ಅವ್ರು ಬೆಂಗಳೂರಲ್ಲಿದ್ದಾರೆ. ಅವರು ಟ್ವಿನ್ ಡ್ರೆಸ್ ಮಾಡಬೇಕು ಅಂತ ಅನ್ವಿಕ್ ಕೊಟ್ಟಿದ್ದು 11 ದಿನ ಸ್ನಾನ ಮಾಡಿಸ್ತಾರಲ್ವ, ಆವಾಗ ಅವ್ರು ಟ್ವಿನ್ ಡ್ರೆಸ್ಸಸ್ ತೊಗೊಂಬಂದರು. ಅನ್ವಿಕ್ಕು ತಂದರು ಮತ್ತು ಋತ್ವಿಕ್ಗೂ ಅಷ್ಟೇ, ಇಬ್ಬರಿಗೂ ಟ್ವಿನ್ ಡ್ರೆಸ್ಸಸ್ಸು ತಂದರು. ಸೊ ಅದನ್ನು ಫಸ್ಟ್ ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರೋದು ತಂದಿದ್ರು. ಸೊ ಅದನ್ನ ತೋರಿಸ್ತೀನಿ, ಯೆಲ್ಲೋ ಕಲರ್ದು. ಸೊ ಇದು ಫಸ್ಟ್ ತಂದಿದ್ದು ನಮ್ಮ ಅಕ್ಕ ಅವರೇ ತಂದಿದ್ದು. ತುಂಬ ಖುಷಿ ಆಯಿತು ಅಕ್ಕ, ಈ ವಿಡಿಯೋ ಮೂಲಕ ನಮ್ಮ ಅಕ್ಕನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ಅವ್ರು ಟ್ವಿನ್ ಡ್ರೆಸ್ ಮಾಡಿದ್ಮೇಲೆ ನನಗೂ ಅಷ್ಟೇ, ಟ್ವಿನ್ ಡ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರಲ್ವ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಸೊ ಈ ಟ್ವಿನ್ ಡ್ರೆಸ್ಸಸ್ ಎರಡೂ ಕೂಡ ನಾನು ಯಾವ್ಯಾವ ಟ್ವಿನ್ ಡ್ರೆಸ್ಸಸ್ ತೋರಿಸ್ತೀನೋ ಅದ್ರ ಪಿಕ್ಸ್ ಎಲ್ಲನೂ ಕೂಡ ನಾನು ಇಲ್ಲಿ ಸೈಡಲ್ಲಿ ಪಿಕ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿ. ಇದು ಬಂದು ಋತ್ವಿಕ್ದು, ಸ್ವಲ್ಪ ದೊಡ್ಡದಾಗಿದೆ ನೋಡಿ. ಇದು ಋತ್ವಿಕ್ದು ಮತ್ತು ಇದು ಅನ್ವಿಕ್ದು. ಇದು ಬಂದು ಅನ್ವಿಕ್ದು, ಸೇಮ್ ಒಂದೇ ಥರನೇ ಇದೆ. ಸೊ ಫೋಟೋಸ್ ಕಳಿಸಿದ್ರು ಅವತ್ತು ನಮ್ಮ ಅಕ್ಕ, ಯಾವ್ದು ಚೆನ್ನಾಗಿದೆ ನೋಡು ಅಂತ. ಸೊ ಕಳಿಸಿದ್ದೆಲ್ಲ ಚೆನ್ನಾಗಿತ್ತು, ಯಾವುದೊಂದು ತೊಗೊಂಬನ್ನಿ ಅಕ್ಕ ಚೆನ್ನಾಗಿದೆ ಅಂದೆ. ಸೊ ಇದು ತೊಗೊಂಬಂದರು. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ. ಹಾಕ್ತೀನಿ ಈ ಸಲ, ಇದು ಹಾಕಿ ಸ್ವಲ್ಪ ಜಾಸ್ತಿ ದಿನನೇ ಆಗಿದೆ. ಆ ಪಿಕ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಇದೆ ಫಸ್ಟ್ ಟ್ವಿನ್ ಡ್ರೆಸ್ಸು. ಇದು ಬಂದು ಶರ್ಟು, ವೈಟ್ ಕಲರ್ದು ಶರ್ಟು, ಅದ್ರ ಮೇಲೆ ಒಂದು ಸ್ಮಾಲ್ ಫ್ಲವರ್ಸ್ ಬಂದಿದೆ. ಅದು ಲೈಟ್ ಬೆಳಕು ಕಾಣಿಸ್ತಿಲ್ಲ ಅನಿಸುತ್ತೆ, ಈ ಥರ ಫ್ಲವರ್ಸ್ ಬಂದಿದೆ. ಸೊ ಇದು ಶರ್ಟು. ಪ್ಯಾಂಟ್ಸ್ ಬಂದು ಇವು ಪ್ಯಾಂಟ್ಸು. ಇದು ಅನ್ವಿಕ್ ಪ್ಯಾಂಟು, ಇದು ಋತ್ವಿಕ್ ಪ್ಯಾಂಟು. ಫಸ್ಟ್ ಟ್ವಿನ್ ಡ್ರೆಸ್ ಬಂದು ಇದು. ಹೇಗಿದೆ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಸೆಕೆಂಡ್ ಟ್ವಿನ್ ಡ್ರೆಸ್ ಬಂದು ನಾನು ಒಂದು ಋತ್ವಿಕ್ ಬರ್ತ್ಡೇಗೆ, ಲಾಸ್ಟ್ ಇಯರ್ ಬರ್ತ್ಡೇಗೆ ಅಂತ ನಾನು ಸೆಲೆಕ್ಟ್ ಮಾಡಿದೆ. ಬ್ಲಾಕ್ ಕಾಂಬಿನೇಷನ್ ಮಾಡೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ, ನಾನು ಮತ್ತು ನಮ್ಮ ಹಸ್ಬೆಂಡು, ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಬ್ಲ್ಯಾಕೇ ತೊಗೊಂಡಿದ್ದೆ. ಸೊ ನಂದು ಅಷ್ಟೇ, ಅದು ಡ್ರೆಸ್ಸು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಎಲ್ಲನೂ ಅಷ್ಟೇ, ನಮ್ಮ ಹಸ್ಬೆಂಡ್ ಶರ್ಟು ಮತ್ತು ನನ್ನ ಡ್ರೆಸ್ಸು, ಹುಡುಗರ ಬಟ್ಟೆಗಳು. ಸೊ ಇದು ಅಷ್ಟೇ ಟ್ವಿನ್ ಡ್ರೆಸ್ಸಸ್ಸು. ಈ ಥರ ತೊಗೊಂಡೆ ನಾನು, ಈ ಥರ. ಸೊ ಅವರಿಬ್ಬರದೂ 1 ವೀಕ್ ಡಿಫ್ರೆನ್ಸಸ್ಸಲ್ಲಿ ಬರೋದ್ರಿಂದ ಇಬ್ಬರಿಗೂ ಅಷ್ಟೇ ಅವತ್ತೇ ನಾನು ಟೂ ಟ್ವಿನ್ ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡಿದೆ. ಅವ್ನ ಬರ್ತಡೇಗೆ ಒಂದು ಹಾಕೋಣ, ಇವನ ಬರ್ತಡೇಗೆ ಒಂದು ಹಾಕೋಣ ಅಂತ. ನೋಡಿ, ಇದು ಪಿಕ್ನೂ ಅಷ್ಟೇ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ಋತ್ವಿಕ್ದು, ಇದು ಬಂದು ಅನ್ವಿಕ್ದು. ಸೊ ಎಲ್ಲರೂ ಕೇಳ್ತಾರೆ, ಇಷ್ಟೊಂದು ಪರ್ಫೆಕ್ಟಾಗಿ ಸೈಜ್ನ ಹೆಂಗೆ ನೀನು ಸೆಲೆಕ್ಟ್ ಮಾಡಿದೆ? ಸೊ ನಾವು ಈ ಥರ ಎಲ್ಲ ಆನ್ಲೈನಲ್ಲಿ ಹಾಕಿದ್ರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ವಲ್ಲ ಅಂತ. ಎಸ್, ಬರಲ್ಲ ನಿಜಾನೇ. ಬಟ್ ನಾನು ಇಯರ್ ಸ್ವಲ್ಪ ಋತ್ವಿಕ್ಗೆ ಕರೆಕ್ಟಾಗಿ 7 ಇಯರ್ಸ್ ಅಂತ ಹಾಕಿದ್ದೆ. ಸೊ ಆದ್ರೂ ಸ್ವಲ್ಪ ದೊಡ್ಡದು ಬಂದಿತ್ತು. ಸೊ ಅದನ್ನು ಇಲ್ಲಿ ನಾನು ಮಡ್ಚಿದ್ದೀನಿ. ನಂಗೆ ಹೆಂಗೂ ಸ್ವಲ್ಪ ಟೈಲರಿಂಗ್ ಗೊತ್ತಲ್ವಾ, ಸೊ ಹಾಗಾಗಿ ಇದನ್ನು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಫಿಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಅನ್ವಿಕ್ದಾದರೆ ತುಂಬಾ ನಾನು ಚಿಕ್ಕದು ಹಾಕಲಿಲ್ಲ. ಚಿಕ್ಕದು ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಸೈಜ್ ಏನಿರುತ್ತೆ ಅದು ಚಿಕ್ಕದು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಹಾಕ್ಬಿಟ್ಟು ಅದನ್ನು ಅಷ್ಟೇ ಮಡ್ಚಿದ್ದೀನಿ ನಾನು. ಇಲ್ಲಿ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಮಡಚಿ ಸ್ಟಿಚ್ ಮಾಡಿದ್ದೀನಿ. ಸೊ ಈ ಡ್ರೆಸ್ಸಸ್ ಅಂತೂ ಜಾಸ್ತಿ ಜನ ಲೈಕ್ ಮಾಡಿದ್ರು. ಸೊ ಎಷ್ಟೋ ಜನ ಕೇಳಿದ್ರು ಎಲ್ಲಿ ತೊಗೊಂಡಿದ್ದು ಅಂತ. ಅಷ್ಟು ಚೆನ್ನಾಗಿದೆ ಇದು. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಎಸ್, ನಾನು ಇದು ಮೀಶೋಲ್ಲೇ ತೊಗೊಂಡಿದ್ದು, ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಕ್ಲಾತ್ಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಸಪ್ರೇಟ್ ಬಂದಿದೆ. ಕುರ್ತಾ ಸೆಟ್ ಆ್ಯಕ್ಚುಲಿ ಇದು ಸಪ್ರೇಟ್ ಬಂದಿದೆ. ಕೋಟ್ ಸಪ್ರೇಟ್ ಇದೆ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಹಾಕಿದಾಗ ಪ್ರಿಂಟ್ ಹೋಗುತ್ತೆ ಅಂದ್ಕೊಂಡೆ, ಬಟ್ ನಾನು 2 ಟೈಮ್ಸ್ 3 ಟೈಮ್ಸ್ ವಾಶ್ ಮಾಡಿದ್ದೀನಿ, ಪ್ರಿಂಟ್ ಹೋಗಲಿಲ್ಲ. ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಬಂದು ಪ್ಯಾಂಟ್ಸ್, ಇದು ಬಂದು ಸೆಕೆಂಡ್ ಟ್ವಿನ್ ಡ್ರೆಸ್ಸು. ಇನ್ನು ನೆಕ್ಸ್ಟ್ ಟ್ವಿನ್ ಡ್ರೆಸ್ಸಸ್ನ
ತೋರಿಸ್ತೀನಿ. ಇದು ಇದು ಒಂದು ಅನ್ವಿಕ್ ಬರ್ತ್ಡೇಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅನ್ವಿಕ್ ಬರ್ತ್ಡೇಗೆ ಹಾಕಲಿಲ್ಲ. ಫಸ್ಟು ತೋರಿಸಿದ್ನಲ್ವ ಟ್ವಿನ್ ಡ್ರೆಸ್ಸು, ಅದು ಹಾಕಿದ್ದೆ ಅವ್ನ ಬರ್ತ್ಡೇಗೆ. ಸೊ ಇದನ್ನು ಯಾವಾಗ ಹಾಕಿದ್ದೆ ಅಂತಂದರೆ ನಮ್ಮ ಅಣ್ಣ ಮಗಂದು ನಾಮಕರಣ ಬರ್ತ್ಡೇ ಎರಡೂ ಒಂದೇ ಸಲ ಆಯಿತು, ಆವಾಗ ಹಾಕಿದ್ದೆ. ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಾಗೂ ಅಷ್ಟೇ ನಾವು 4 ಮೆಂಬರ್ಸು ಕೂಡ ಮ್ಯಾಚಿಂಗ್ ಪೇರಪ್ ಮಾಡಿದ್ವಿ. ಸೊ ಅದನ್ನು ಪಿಕ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರದ್ದು ಕುರ್ತಾ ಸೆಟ್ನ ಬುಕ್ ಮಾಡಿದ್ದೆ. ಕುರ್ತಾ ಸೆಟ್ ಅವ್ರು ಹಾಕಲ್ಲ ಅಂದರು, ನಾನೇ ಹಾಕ್ಕೋಬೇಕು ಅಂತೇಳ್ಬಿಟ್ಟು ಹಾಕ್ಸಿದೆ, ಹಾಕ್ಕೊಂಡ್ರು. ಮತ್ತು ನಾನು ಸ್ಯಾರಿ ಸೇಮ್ ಪರ್ಪಲ್ ಕಲರ್ದು ಇತ್ತು, ನಾನು ಆ ಪರ್ಪಲ್ ಕಲರ್ ಸ್ಯಾರಿನೇ ಹಾಕ್ಕೊಂಡಿದ್ದೆ. ಸೊ ಇದು ಬಂದು ನೆಕ್ಸ್ಟ್ ಕುರ್ತಾ ಸೆಟ್ಟು. ನಾನು ಋತ್ವಿಕ್ ಅಂತೂ ಕುರ್ತಾ ಸೆಟ್ಸೇ ಬುಕ್ ಮಾಡ್ತೀಯ ಯಾವಾಗಲೂ, ನಾವು ಕುರ್ತಾ ಸೆಟ್ ಇನ್ನೊಂದ್ಸಲಿ ಬುಕ್ ಮಾಡಬೇಡ, ಅದನ್ನ ಮಾಡಿದ್ರೆ ನಾನು ಹಾಕ್ಕೊಳ್ಳಲ್ಲ ಅಂತಾನೆ. ಸೊ ಅವ್ನಿಗೆ ಅಷ್ಟೊಂದು ಬೋರ್ ಆಗಿಬಿಟ್ಟಿದೆ ಕುರ್ತಾ ಸೆಟ್ಸು, ಆಯಿತು ಮಾಡಲ್ಲ ಅಂತ ಹೇಳಿದೆ. ಇದು ಬಂದು ಅನ್ವಿಕ್ದು. ಇದು ಅಷ್ಟೇ ಸೈಜ್ ಸ್ವಲ್ಪ ದೊಡ್ಡದಾಗೆ ಬಂದಿತ್ತು, ನಾನೇ ಅದನ್ನು ಇಲ್ಲಿ ಮಡ್ಚಿದ್ದೀನಿ. ಸ್ಲೀವ್ ಹತ್ರನೂ ಅಷ್ಟೇ, ಇಲ್ಲಿ ಬಾಟಮ್ ಹತ್ರನೂ ಅಷ್ಟೇ ಮಡ್ಚಿದ್ದೀನಿ ಅದನ್ನು. ಇದು ಬಂದು ಇದು ಕ್ವಾಲಿಟಿ ವೈಸ್ ಅಷ್ಟೇ, ಇದು ಅಷ್ಟೇ ಚೆನ್ನಾಗಿದೆ. ಇದು ಕಾಸ್ಟು ಎಷ್ಟು 370 ಸಮಥಿಂಗ್ ಎಷ್ಟು ಆಯಿತು ಫರ್ ಒಂದು ಡ್ರೆಸ್ಗೆ. ಸೊ ಇದು ಬಂದು ಪ್ಯಾಂಟು, ಇದು ಪ್ಯಾಂಟು ನೋಡಿ ಹೇಗಿದೆ ಫ್ರೆಂಡ್ಸ್. ಈ ಡ್ರೆಸ್ಸು ಹೇಗಿದೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಡ್ರೆಸ್ ಬಂದು ಇದು ಬಂದು ನಾನು ಒಂದು ನಾವೆಲ್ಲ ಕೂಡ ಟೀಚರ್ಸ್ ಎಲ್ಲರೂ ಕೂಡ ಒಂದು ಮಾಲ್ಗೆ ಹೋಗಿದ್ವಿ ಆಫ್ಟರ್ ಎಕ್ಸಾಮ್ ಆದಮೇಲೆ. ಅಲ್ಲಿ ಪರ್ಚೇಸ್ ಮಾಡ್ಕೊಂಬಂದ್ವಿ. ಅಲ್ಲಿ ನನಗೆ ಕೆಲವೊಂದು ಡ್ರೆಸ್ಗಳನ್ನು ತಗೊಂಡೆ. ಸೊ ಆವಾಗ ನನಗೆ ಒಂದು ಅಭ್ಯಾಸ, ನಾನು ತಗೊಂಡಿಲ್ಲ ಅಂದರೂ ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ ಮಾತ್ರ ತರ್ತೀನಿ ನಾನು ಎಲ್ಲಾದರೂ ಹೋಗಲಿ. ಸೊ ಫಸ್ಟು ನಾನೇನು ಮಾಡಿದೆ, ನಮ್ಮವ್ರಿಗೆ ಒಂದು ಶರ್ಟ್ನ ತಗೊಂಡೆ, ತುಂಬ ಇಷ್ಟ ಆಯ್ತದು, ಅದು ತಗೊಂಡಿದ್ದೆ. ಆಮೇಲೆ ನನಗೆ ಟಾಪ್ಸ್ ತುಂಬ ಇಷ್ಟ ಆಯಿತು, ನಾನು 2 ಡ್ರೆಸ್ನ ತಗೊಂಡೆ. ಮತ್ತು ನನ್ನ ಮಕ್ಕಳಿಗೆ ಹುಡುಕ್ತಾ ಇದ್ದೆ, ಆಗ ಸಿಕ್ತು ನನಗೆ. ಸೊ ಈ ಥರ ಟೀ ಶರ್ಟು ಮತ್ತು ಪ್ಯಾಂಟ್ಸನ್ನು ತಂದೆ. ಸೊ ಇಬ್ರಿಗೂ ಒಂದೇ ಥರದೇ ಬೇಕು ಅಂತ ನೋಡಿದೆ. ಸುಮಾರು ಅಲ್ಲಿ ತುಂಬ ಅಂದರೆ ತುಂಬ ಇತ್ತು, ಬಟ್ ಅಲ್ಲೆಲ್ಲ ಹುಡುಕ್ದೆ ಸೇಮ್ ಬೇಕು ಅಂತ ಸಿಕ್ಕಲಿಲ್ಲ, ಸೈಜು ವೇರಿಯೇಷನ್ಸ್ ಆಯಿತು. ಆಮೇಲೆ ನಾನು ನೋಡಿದೆ, ಸಿಕ್ತು. ಸೊ ಆವಾಗ ಅವ್ರು ಅಂದರು, ಬೇಕಾದರೆ ನೀವು ಕಟ್ ಮಾಡಿಸ್ಬೋದು ನೋಡಿ, ಯಾಕೆ ಟೆನ್ಷನ್ ತೊಗೊತೀರಾ ಅಂತಂದರು. ಸೊ ಅನ್ವಿಕ್ಕೆ ತುಂಬ ದೊಡ್ಡದು ಸೇಮ್ ಸೈಜೇ ಇತ್ತು ಎರಡೂ ಕೂಡ, ಇದೂ ಅದು. ಬಟ್ ಅವರು ಅಂದರು, ನೀವು ಬೇಕಾದರೆ ಕಟ್ ಮಾಡಿ ಹಾಕ್ಕೊಬೋದು, ನಾನೇ ಟೈಲರ್ ಅಂದೆ, ಮತ್ತು ಇನ್ನೇನು ನಿಮ್ಗೆ ಹೇಳೋ ಅಷ್ಟೇ ಇಲ್ವಲ್ಲ, ನೀವೇ ರೆಡಿ ಮಾಡ್ಕೊಬೋದು ಅಂದರು. ಹೌದು ಅಂತೇಳ್ಬಿಟ್ಟು ನಾನು ತಗೊಂಡೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಎಕ್ಸ್ಪ್ಯಾಂಡಬಲು, ಅದಕ್ಕೆ ನಾನು ತಗೊಂಡು ಬಂದೆ. ಸೊ ಇದನ್ನೇನು ಮಾಡಿದೆ ಅಂದರೆ ಆಲ್ಟ್ರ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದು ಫುಲ್ ಈ ಥರ ಇತ್ತು, ಇದು ಸ್ವಲ್ಪ ಮಡ್ಚಿಬಿಟ್ಟು ಸ್ವಲ್ಪ ವೈಟ್ ಕಾಣಿಸೋ ಥರ ಹಾಕಿದ್ದೀನಿ ನೋಡಿ. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಜಾಸ್ತಿ ವೈಟ್ ಕಾಣಿಸ್ತಾ ಇದೆ, ಇದು ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ. ಅಂದರೆ ಅನ್ವಿಕ್ ತುಂಬ ಚಿಕ್ಕದಾಗಿದ್ನಲ್ವ, ಅದಕ್ಕೆ ಇದನ್ನು ಏನು ಮಾಡಿದೆ, ಸ್ವಲ್ಪ ಮಡ್ಚಿಬಿಟ್ಟು ಹಾಕಿದೆ. ಇದು ಅವ್ರು ತಂದೆ. ಇದು ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ, ಆವಾಗ ಹಾಕಿದ್ದೆ. ಸೊ ಅವತ್ತು ಪಿಕ್ಸ್ ತೆಗ್ದಿಲ್ಲ, ರೀಸೆಂಟಾಗಿ ಒಂದು ಪಿಕ್ನ ತೆಗೆದಿದ್ದೀನಿ, ಇದು ಹಾಕ್ಬಿಟ್ಟು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಪ್ಯಾಂಟ್ಸ್ ಬಂದು ನಾರ್ಮಲ್ ಪ್ಯಾಂಟ್ಸು, ನಾರ್ಮಲ್ ಸೇಮ್ ಇಬ್ಬರಿಗೂ ಕೂಡ ನಾರ್ಮಲ್ ಪ್ಯಾಂಟ್ ನೋಡಿ. ಸೊ ಇದು ನೆಕ್ಸ್ಟ್ ಪ್ರಿಂಟ್ ಡ್ರೆಸ್ಸು. ನೆಕ್ಸ್ಟ್ ಬಂದು ಇದು. ಸೊ ಇದು ಅಷ್ಟೇ ಕುರ್ತಾ ಸೆಟ್ಟು. ಸೊ ಇದು ನಾನು ಋತ್ವಿಕ್ಗೆ ತುಂಬ ದಿನಗಳ ಹಿಂದೆ ತಗೊಂಡಿದ್ದು, ಅಂದರೆ ಋತ್ವಿಕ್ಕು 2 ಇಯರ್ಸ್ ಕಂಪ್ಲೀಟೆಡ್ ಆಗಿ 3 ಇಯರ್ಸ್ ಬಿದ್ದಿತ್ತು, ಆವಾಗ ತಗೊಂಡಿದ್ದು. ಆಗ ನಾವು ಬ್ಯಾಂಗ್ಳೂರಲ್ಲಿ ಸೊ ಅಲ್ಲೇ ತಗೊಂಡಿದ್ವಿ ಡ್ರೆಸ್ನ. ಯಾವಾಗಲೂ ಒಂದು ಶಾಪಲ್ಲಿ ತಗೊಂಡಿದ್ದೆ. ಸೊ ಆ ಶಾಪ್ ಹೆಣ್ಣ ಇದು ಚೆನ್ನಾಗಿರುತ್ತೆ ಒಂದು ಪೇಸ್ಗೆ ಅಂತ ಅವರೇ ಕೊಟ್ಟರು, ತಗೊಂಡೆ, ಅಲ್ಲಿ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು. ಸೊ ಇದ್ರ ಪ್ಯಾಂಟ್ ಬಂದು ಇದು. ಸೊ ಇದು ಆ್ಯಸ್ ಇಟ್ ಈಸ್ ನನ್ನ ಸಿಸ್ಸಿನ್ ಲಾಸು. ಸೊ ಅವರು ಅನ್ವಿಕ್ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದು. ಸೊ ಅದನ್ನು ಪಿಕ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ, ಇಬ್ಬರದೂ ಒಂದೇ ಥರ ಟ್ವಿನ್ ಡ್ರೆಸ್ದು. ಸೊ ನೋಡಿ, ಇದು ಅವ್ರೇನಂದರೆ, ಇದು ಋತ್ವಿಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅದು ಹಾಕಿದಾಗ, ಅದಕ್ಕೆ ಅನ್ವಿಕ್ಗೂ ಕೂಡ ಈ ಥರದ್ದೇ ತೊಗೊಂಡ್ರೆ ಇಬ್ಬರಿಗೂ ಟ್ವಿನ್ ಮಾಡ್ಬೋದು ಅದಕ್ಕೆ ಅಂತೇಳ್ಬಿಟ್ಟು ಅವರು ಆನ್ಲೈನಲ್ಲಿ ಬುಕ್ ಮಾಡಿ ಕೂಡ ಇದನ್ನು ಅದೇ ಥರದ್ದೇ ಬೇಕು ಅಂತ ಬುಕ್ ಮಾಡಿ ತರಿಸಿದ್ರು. ಬಟ್ ಇದು ಕೋಟ್ ಸ್ವಲ್ಪ ಕ್ರೀಮ್ ಕಲರ್ ಬಂದಿದೆ, ಇದು ಫುಲ್ಲು ವೈಟ್ ಇದೆ. ಸೊ ನೋ ಪ್ರಾಬ್ಲಮ್, ಆದ್ರೂ ಕೂಡ ಮ್ಯಾಚ್ ಆಗುತ್ತೆ. ತುಂಬ ಮುದ್ದಾಗಿ ಕಾಣಿಸ್ತಾನೆ ಅನ್ವಿಕ್ಕು ಈ ಬಟ್ಟೆ ಹಾಕ್ಕೊಂಡಾಗ. ಋತ್ವಿಕ್ಕು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಇದು ಪ್ಯಾಂಟ್ ಬಂದು ಚಿಕ್ಕದು ಅನ್ವಿಕ್ ಪ್ಯಾಂಟು, ಇದು ಬಂದು ಋತ್ವಿಕ್ ಪ್ಯಾಂಟು. ಇದು ಬಂದು ನೆಕ್ಸ್ಟ್ ಪ್ರಿಂಟ್ ಡ್ರೆಸ್ಸು. ನೆಕ್ಸ್ಟ್ ಬಂದು ನಾನು ಹೇಳಿದ್ನಲ್ವ, ರೀಸೆಂಟಾಗಿ ಬರ್ತ್ಡೇಗೆ ತಗೊಂಡಿದ್ದು, ನಾನು ಆಲ್ಮೋಸ್ಟ್ ಇದನ್ನು ತೋರಿಸಿದ್ದೀನಿ. ಸೊ ಇನ್ನೂ ಯಾರಾದರೂ ಆ ವಿಡಿಯೋ ನೋಡದೇ ಇರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೋಸ್ಕರ ಇನ್ನೂ ಒಂದ್ಸಲಿ ತೋರಿಸ್ತೀನಿ ನೋಡಿ. ಇದು ಬಂದು ನಾನು ಇದನ್ನು NB3 ಅಲ್ಲಿ
ತಗೊಂಡಿದ್ದು. ಸೊ ಹೇಳ್ದೆ ಅಲ್ವಾ, ಶಾಪಿಂಗ್ ಮಾಲಲ್ಲಿ ಲಾಸ್ಟ್ ಇಯರ್ ಬರ್ತ್ಡೇಗೆ ನವೆಂಬರಲ್ಲಿ NB3 ತಗೊಂಡಿದ್ದು. ಇದು ಬಂದು ಋತ್ವಿಕ್ದು, ಇದು ಬಂದು ಹನ್ವಿಕ್ದು. ಇದಕ್ಕೂ ವೈಟ್ ಟಿ ಶರ್ಟ್ ಇದೆ. ಇದು ಒಂದು ಹನ್ವಿಕ್ದು. ಪ್ಯಾಂಟ್ಸು ಸೇಮ್ ಆ್ಯಸ್ ಇಟ್ ಈಸ್ ಇದೆ ನೋಡಿ ಇದು. ಸೊ ಇದು ತಗೊಳಕ್ಕೆ ಹೋದಾಗ ಹನ್ವಿಕ್ಕೆ ಎಲ್ಲೋ ಕಲರ್ದೊಂದು ಕುರ್ತಾ ಸೆಟ್ ಇತ್ತು, ಅದಂತೂ ತುಂಬ ಚೆನ್ನಾಗಿತ್ತು. ಅದನ್ನ ಬಿಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ತುಂಬ ಬಟ್ಟೆಗಳಿದೆ ಮತ್ತು ತಗೊತಾನೇ ಇರ್ತೀನಿ, ಹಾಗಾಗಿ ಅದು ಬೇಡ. ಮತ್ತು ಇಬ್ರಿಗೂ ಒಂದೇ ಥರದ್ದೇ ತಗೋ ಅಂತಂದರು ನಮ್ಮವರು. ಸೊ ಹಾಗಾಗಿ ಒಂದೇ ಥರದ್ದೇನೆ ಇಬ್ರಿಗೂ ತಗೊಂಬಂದೆ. ಇದನ್ನು ಅಷ್ಟೇ, ಇನ್ನೂ ಟ್ವಿನ್ನಿಂಗಲ್ಲಿ ಹಾಕಿದ್ದೆ. ಲಾಸ್ಟ್ ಮದುವೆಗೆ ಹೋಗಿದ್ದೆ, ನಮ್ಮ ಬ್ರದರ್ ಮದುವೆಗೆ. ಸೊ ಟ್ವಿನ್ನಿಂಗಲ್ಲೇ ಹಾಕಿದ್ದೆ. ಸೊ ಅದಕ್ಕಿಂತ ಮುಂಚೆ ಅವ್ನ ಬರ್ತ್ಡೇಗೆ ಅವ್ನಿಗೆ ಹಾಕಿದ್ದೆ, ಇವನ ಬರ್ತ್ಡೇಗೆ ಇವ್ನಿಗೆ ಹಾಕಿದ್ದೆ. ಬರ್ತ್ಡೇ ಲಾಗ್ಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದ್ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಸಿಗುತ್ತೆ. ನೆಕ್ಸ್ಟ್ ಟ್ವಿನ್ನಿಂಗ್ ಡ್ರೆಸ್ಸು ಇದು. ಇನ್ನು ನೆಕ್ಸ್ಟ್ ಬಂದು ಬಿಫೋರ್ ಲಾಸ್ಟ್ ಇಯರ್ ಟ್ರಿಪ್ ಹೋಗಿದ್ವಿ. ಆವಾಗ ಆಲ್ಮೋಸ್ಟ್ ಎಲ್ಲನೂ ಕೂಡ ಟ್ರಿಪ್ಪಲ್ಲಿ ಟ್ವಿನ್ ಡ್ರೆಸ್ಸೇ ಮಾಡಿದ್ದೆ ಅವ್ರಿಗೆ. ಇಬ್ರಿಗೂ ಅಷ್ಟೇ ಒಂದೇ ಥರ ಟಿ ಶರ್ಟ್ಸು, ಒಂದೇ ಥರ ಪ್ಯಾಂಟ್ಸ್ ಹಾಕಿದ್ದೆ. ಮತ್ತು ಅದೆಲ್ಲನೂ ಕೂಡ ಎಲ್ಲಿ ಮಿಸ್ ಆಯಿತು ಗೊತ್ತಿಲ್ಲ. ಇದು ಪರ್ಪಲ್ ನನ್ನ ಫೇವ್ರೆಟ್ ಕಲರು. ಸೊ ಹಾಗಾಗಿ ಪರ್ಪಲ್ ಟಿ ಶರ್ಟ್ಸ್ ಮಾತ್ರ ನಾನು ಅದನ್ನು ಎತ್ತಿಟ್ಟಿದ್ದೆ, ಅದು ಮಾತ್ರ ಸಿಕ್ತು. ಇದು ಟಿ ಶರ್ಟ್ಸು, ಇದು ಅಷ್ಟೇ ಸೇಮ್ ಟ್ವಿನ್ನಿಂಗು. ಇದು ಮತ್ತು ರೆಡ್ ಕಲರ್ದು ಒಂದು ಹಾಕಿದ್ದೆ, ಅದು ಕೊನೆಯಲ್ಲಿ ಪಿಕ್ನ ಆ್ಯಡ್ ಮಾಡ್ತೀನಿ ನೋಡಿ. ಅದು ರೆಡ್ ಕಲರ್ದು ಅಷ್ಟೇ ಇದೆ, ಬಟ್ ನಾನು ಹುಡುಕ್ದೆ ಸಿಕ್ಕಲಿಲ್ಲ, ಹಾಗಾಗಿ ಪಿಕ್ನ ಆ್ಯಡ್ ಮಾಡ್ತೀನಿ ನೋಡಿ. ಇದ್ರದ್ದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನನಗೆ ಒಂದು ಖುಷಿ ಏನು ಅಂತಂದರೆ, ಟ್ವಿನ್ ಡ್ರೆಸ್ಸಸ್ ಮಾಡಿದಾಗ ಇಬ್ಬರು ಒಂದೇ ಥರ ಕಾಣಿಸ್ತಾರೆ. ಹಾಗಾಗಿ ಇದು ನೆಕ್ಸ್ಟ್ ಟ್ವಿನ್ನಿಂಗ್ ಡ್ರೆಸ್ಸು. ಅದಕ್ಕೆ ನಾನು ಟ್ವಿನ್ನಿಂಗ್ ಡ್ರೆಸ್ಸಸ್ನೇ ಆಲ್ಮೋಸ್ಟ್ ಜಾಸ್ತಿ ಮಾಡ್ತೀನಿ. ಇನ್ನು ಲಾಸ್ಟ್ ಬಂದು ಇದು ಬಟ್ ಇದು ಕಲರ್ ಚೇಂಜು, ಆದರೆ ಸೇಮ್ ಪ್ಯಾಟ್ರನ್ ಎಲ್ಲ ಸೇಮ್ ಇದೆ, ಕಲರ್ ಮಾತ್ರ ಚೇಂಜ್ ಇದೆ. ಇದು ಋತ್ವಿಕ್ದು, ಇದು ಹನ್ವಿಕ್ದು. ಲಾಸ್ಟ್ ಬಂದು ಇದು ಕುರ್ತಾ ಸೆಟ್ಟೆ. ಆಲ್ಮೋಸ್ಟ್ ಕುರ್ತಾ ಸೆಟ್ಸೇ ಜಾಸ್ತಿ ಆಗೋಯ್ತು, ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ಕುರ್ತಾ ಸೆಟ್ನ ತೊಗೊಳೋದು ಬೇಡ, ಪ್ಯಾಂಟ್ ಶರ್ಟ್ನ ಪೇರಪ್ ಮಾಡೋಣ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಸೊ ಅದಕ್ಕೆ ಬ್ಲೂ ಕಲರ್ದಕ್ಕೆ ಪ್ಯಾಂಟ್ ಬಂದು ಇದಕ್ಕೆ ಬಂದು ಪ್ಯಾಂಟು ಈ ಕಲರು, ರೆಡ್ ಕಲರು ಇದು. ನೆಕ್ಸ್ಟ್ ಇನ್ನೂ ಒಂದಿದೆ, ಸೊ ಅದನ್ನು ತೋರಿಸ್ತೀನಿ, ಒಂದು ಸೆಕೆಂಡ್. ಲಾಸ್ಟ್ ಬಂದು ಶರ್ಟ್ಸು. ಸೊ ಇದಕ್ಕೆ ಪ್ಯಾಂಟ್ಸು ಕೂಡ ಬಂದಿದೆ. ಇದು ಬಂದು ನೋಡಿ ಸೇಮ್ ಒಂದೇ ಥರದ್ದು ಶರ್ಟ್ಸು. ಸೊ ಪ್ಯಾಂಟ್ಸ್ ಬಂದು ಜೀನ್ಸ್ ಪ್ಯಾಂಟ್ ಬಂದಿದೆ, ಇಬ್ರಿಗೂ ಅಷ್ಟೇ ಜೀನ್ಸ್ ಪ್ಯಾಂಟ್ ಬಂದಿದೆ. ರೀಸೆಂಟಾಗಿ ಹಾಕ್ಕೊಂಡಿದ್ರು, ಸೊ ಅದನ್ನು ವಾಶ್ ಮಾಡಿದ್ದೀನಿ, ಹಾಗಾಗಿ ಪ್ಯಾಂಟ್ಸ್ ತೋರಿಸಲ್ಲ. ಸೇಮ್ ಬ್ಲೂ ಕಲರ್ ಜೀನ್ಸ್ ಹೇಗಿದೆಯೋ ಅದು ನೋಡಿ. ಇದು ಬಂದು ಇದು ಫ್ರೆಂಡ್ಸ್, ಇಷ್ಟು ನನ್ನ ಮಕ್ಕಳದ್ದು ಇಬ್ಬರದೂ ಕೂಡ ಟ್ವಿನ್ ಡ್ರೆಸ್ಸಸ್ ಕಲೆಕ್ಷನು. ಸೊ ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು ಟ್ವಿನ್ ಡ್ರೆಸ್ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ. ಅದೂ 2024 ಒಳಗಡೆನೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ 2025ಅಲ್ಲಿ ಆ ಇಯರಲ್ಲಿ ಎಷ್ಟು ಟ್ವಿನ್ ಡ್ರೆಸ್ಸಸ್ನ ಕಲೆಕ್ಷನ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ಹೇಗಿತ್ತು ವಿಡಿಯೋ? ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ವಿಡಿಯೋ ಅಂತ ನನಗೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ತೋರಿಸಿರೋವಂಥ ಡ್ರೆಸ್ಗಳಲ್ಲಿ ಯಾವ ಡ್ರೆಸ್ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ಕೊತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.